ಹೊಟ್ಟೆ ತುಂಬಿಸ್ಕೊಳ್ಳೋದು ಕಷ್ಟ ಆಗ್ಯದ. ಹೀಗಾಗಿ ಕಷ್ಟದಾಗ ಇವೆಲ್ಲ ಕೊಂಡು ಓದುವಂಥ ಪ್ರವೃತ್ತಿ ಕಡಿಮೆ ಆಗ್ತಾಯಿದ್ದಾವೆ. ಜೊತೆಗೆ ಕೊಂಡು ಓದುವ ಸಾಹಿತ್ಯ ರಚನೆ ಮಾಡುವಲ್ಲಿ ನಾವು ಹಿಂಬೀಳ್ತಿದ್ದೇವೇನೋ ಅನ್ನುವಂಥ ಒಂದು ಮಾತುಗಳು ಇವತ್ತು ಕೇಳಿ ಬರ್ತಾಯಿದ್ದವು. ಯಾಕಂದರೆ ಮಹೇಶ್ ಜೋಶಿ ಅಂತಹ ವ್ಯಕ್ತಿ ಇವತ್ತು ಕಸಾಪದ ಅಧ್ಯಕ್ಷ, ಒಬ್ಬ ಮಾನಸಿಕವಾಗಿ ಎಲ್ಲರನ್ನೂ ವಿಶ್ವಾಸ ತೆಗೆದು ಹೋಗುವಂಥ ವ್ಯಕ್ತಿ ಅಲ್ಲ, ಒಂದು ರೈಟ್ ವಿಂಗ್ ಯಾವುದಕ್ಕೂ ಬದ್ದಾಗೆ ಅರ್ಧ ಸತ್ಯ ಹೇಳುವಂಥ ವ್ಯಕ್ತಿ ಇವತ್ತು ಅದರ ಅಧ್ಯಕ್ಷ ಆಗ್ತಾರೆ ಅಂತಂದ್ರೆ ಯಾವ ಹಂತಕ್ಕೆ ಬಂದ್ದಾರೆ? ಬರಗು ರಾಮಚಂದ್ರಪ್ಪನಂಥ ಸಾಹಿತ್ಯಗಳು ಏನು ಮಾಡ್ತಾ ಇದ್ದಾರೆ? ಇದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡ್ಬೋದು, ಅಲ್ಲೇ ಇಲ್ಲೇ ಏನೋ ಒಂದಿಷ್ಟು 4 ಜನ ಕೂಡಿದಾಗ ಓಪನ್ ಆಗಿ ಬರ್ಬೇಕಲ್ಲ. ಇದನ್ನು ಎಸ್ ಜಿ ನಮ್ಮ ಮೇಲ್ಮೇಲೆ ನೋಡೋದು ಏನಪ್ಪ ಅಂದ್ರೆ ಎಸ್ ಜಿ ಸಿದ್ದರಾಮಯ್ಯರನ್ನು ನೋಡ್ತಾ ಇರ್ತೀವಿ, ಇನ್ನುಳಿದ ಕೆಲವೊಂದು ಜನರು ನೋಡ್ತಿದ್ವಿ. ಬರಗು ರಾಮಚಂದ್ರಪ್ಪನವ್ರು ಏನಾಗ್ಯದ ಇಲ್ಲಾಂದ್ರೆ ಸರಿ ನಾ ಜೋಶಿ ಅವ್ರು ಮಾಡೋದು ಅದನ್ನು ಓಪನ್ ಆಗಿ ಹೇಳಿಬಿಡ್ಲಿ ಇವರು. ನಾವು ಕೇಳ್ತಾ ಇರೋದು ಏನಪ್ಪ ಅಂದ್ರೆ ಬರಗು ರಾಮಚಂದ್ರಪ್ಪನವರೇ, ನಿಮಗೆ ನಿಮ್ಮದೇ ಅಂತ ಒಂದು ವ್ಯಕ್ತಿತ್ವದ ಇಂಥದ್ದು ನಡೆದಾಗ ಖಂಡಿಸ್ಬೇಕಲ್ಲ ನೀವು. ಮೌನ ಆಗಿರೋ ಕಳಿಸೋರು ಗೊತ್ತಿಲ್ಲ, ಈಗಾದರೂ ಒಂದು ಹೊರಗೆ ಹಾಕಿರಿ ಅದನ್ನು. ಮಹೇಶ್ ಜೋಶಿ ಅಂತಹ ಅವೈಜ್ಞಾನಿಕ ಅಥವಾ ಸಂಪ್ರದಾಯವಾದಿ ಮನುಷ್ಯ ಅಲ್ಲಿ ಕುಳಿತುಕೊಂಡ್ರೆ ಏನಾಗ್ತದೆ ರೀ? ಸಾಹಿತ್ಯ ಕಲುಷಿತ ಹೋಗ್ಬಿಡೋದು. ಸಾಹಿತ್ಯದ ಏನು ಗೊತ್ತಿಲ್ಲಂಥ ವ್ಯಕ್ತಿಗಳು ಇವತ್ತು ಸಾಹಿತ್ಯ ಪರಿಷತ್ತದ ಅಧ್ಯಕ್ಷರಾಗ್ತಾ ಇರ್ತಾರೆ, ನಡೀತಾರೆ. ಒಂದು ಬಯಲ ಚೇಂಜ್ ಮಾಡಲಿಕ್ಕೆ ಹೊರಟಿದ್ದಾರೋ. ನಮ್ಮ ಸಾಹಿತ್ಯಗಳ ಸಲುವಾಗಿದ್ದಂಥ ಕಸಪ ಅದು ಇವತ್ತು ಇಂಥ ಜನರಿದ್ದಾಗೆ ತನ್ನ ವ್ಯಕ್ತಿತ್ವ ಕಳ್ಕೊಳ್ಳಿಕ್ಕತ್ತದ. ಈ ಸಂದರ್ಭದಲ್ಲಿ ಬರಗು ರಾಮಚಂದ್ರಪ್ಪನವರು ಪ್ರಶಸ್ತಿ ತಗೊಂಡ್ರು, ಖುಷಿಪಟ್ಟರು. ಬಸವರಾಜ ಕಟ್ಟಿಮೂರು ಸಹಿತ ಹೋರಾಟಗಾರ ಮಾಡಿದಂಥವ್ರು, ಅವರು ಬಂಡಾಯ ಸಾಹಿತ್ಯಕ್ಕೆ ಒಂದು ಆಧಾರ ಆದವರು. ನಂತರ ನೀವು ಬಂಡಾಯಗಾರರಾದ್ರಿ, ಆದರೆ ಇವತ್ತು ನಿಮ್ಮ ಬಂಡಾಯ ಎಲ್ಲಿದೆ? ಆಯಿತು, ಪುಸ್ತಕಗಳು ಬರೆದಿರಿ, ಓದೋರು ಎಷ್ಟು ಜನ ನಿಮ್ಮ ಪುಸ್ತಕಗಳು ಕೊಂಡು